ಸರ್ ಇವತ್ತಿನ ಕಾರ್ಯಕ್ರಮ ವಿಶೇಷ ಸರ್ ಜಿಂದಾಲ್ ಬಂದಿದ್ದೀರಿ ಸರ್ ಇವತ್ತು ಯೋಗ ರತ್ನ ಕಾರ್ಯಕ್ರಮ. ಇವತ್ತು ಯೋಗ ರತ್ನ ಅವಾರ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಅದನ್ನ ಸಂತೋಷ್ ಲಾಡು ಫೌಂಡೇಶನ್ ಆಮೇಲೆ ಶ್ವಾಸಗುರು ವಚನಾನಂದ ಸ್ವಾಮಿ ಅವರ ಜಂಟಿ ಆಶ್ರಯದಲ್ಲಿ ನಡೀತದೆ. ಅದಕ್ಕೆ ನಾಳೆ ವಿಶ್ವ ಯೋಗ ದಿನಾಚರಣೆ, ಅದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ. ಮತ್ತೆ ನಾಳೆ 11 ಗಂಟೆಗೆ ವಿಜಯನಗರ ಜಿಲ್ಲೆ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ, ಜಿಲ್ಲಾ ರಿವ್ಯೂ ಮೀಟಿಂಗ್. ಸೊ ಅಲ್ಲಿ ಮಾಡಿ ಆಮೇಲೆ ಸಾಯಂಕಾಲ ಸರ್ ಅಂಗನವಾಡಿ ಅವ್ರದ್ದು ಅನಿರ್ದಿಷ್ಟ ಅಂಗನವಾಡಿ ಅವ್ರದ್ದು LKG UKG ಬೇಡ ಕನ್ನಡ ಶಾಲೆಗಳಲ್ಲಿ ಅನ್ನೋದು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಎರಡು ಡಿಪಾರ್ಟ್ಮೆಂಟ್ ಇವತ್ತು ಮೀಟಿಂಗ್ ಮಾಡಿದೆ. ಎರಡು ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಅದನ್ನ ಸಾಲ್ವ್ ಮಾಡಲಿಕ್ಕೆ ಮಾಡಿ ನಾನು ಸೋಮವಾರ ವಿಲ್ ಟೇಕ್ ಅಪ್ ಎ ಮೀಟಿಂಗ್ ಅಂತ ಹೇಳಿದೆ. ನಾಳೆ ಇವೆರಡು ಡಿಪಾರ್ಟ್ಮೆಂಟ್ ಅವ್ರು ಭೇಟಿ ಮಾಡ್ತಾ ಇದ್ದಾರೆ. ಪ್ರಪೋಸಲ್ ಯಾವುದೂ ಇಲ್ಲ. ಡೀಸೆಲ್ ಪೆಟ್ರೋಲ್ ರೇಟ್ ಆಗಿದೆಯಲ್ಲ ಸರ್, ಅದಕ್ಕೆ ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಯಾರು ವಿರೋಧ ಪಕ್ಷದವರು ಏನಾದ್ರು ಹೇಳ್ತಾರೆ, ಕೇಂದ್ರ ಸರ್ಕಾರ ಏರ್ಸಿದ್ದು ಹೇಳೋದಿಲ್ಲ, ನೀವು ಕೇಳಲ್ಲ. ಏನೋ ನರೇಂದ್ರ ಮೋದಿ ಅವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ, ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇತ್ತು ಅಂತ ಗೊತ್ತಾ ನಿಮ್ಗೆ? ಗೊತ್ತೇನ್ರಿ? ಗೊತ್ತಿಲ್ಲದೆ ಸುಮ್ಮನೆ ಕೇಳ್ತೀಯ. 9 ರೂಪಾಯಿ 48 ಪೈಸೆ ಇತ್ತು, ಅದು 32 ರೂಪಾಯಿ 96 ಪೈಸೆ 98 ಪೈಸೆ ಆಯ್ತು. ನಾವು ಮಾಡ್ದ ಅವ್ರು ಮಾಡ್ದು ಹೆಚ್ಚು. ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್ದು $113 ಇತ್ತು ಒಂದು ಬ್ಯಾರೆಲ್ಗೆ. ಎಷ್ಟು? 113. ಈಗ ಎಷ್ಟಿದೆ ಗೊತ್ತಾ? ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳ್ಳೋಕ್ಕಂತ ಪ್ರಯತ್ನ ಮಾಡಲ್ಲ ನೀವು. ಎಷ್ಟಿತ್ತು? 82 ಈಗಿರೋದು. ಲಾಸ್ಟ್ 10 ವರ್ಷ ಆವರೇಜ್ $68. ಆಮೇಲೆ 2015ರಲ್ಲಿ ಎಷ್ಟಿತ್ತು ಗೊತ್ತಾ? $50 ಬಂದಿತ್ತು. ಕಡಿಮೆ ಮಾಡಿದ್ರ? 50 ಬಂದಿತ್ತಯ್ಯ 2015 ಇಸ್ವಿನಲ್ಲಿ. ಕಡಿಮೆ ಮಾಡಿದ್ರ? ಕೊರೋನಾ ಬಂದಾಗ $27 ಆಗಿತ್ತು. ಆಮೇಲೆ $29 ಆಗಿತ್ತು ಒಂದ್ಸಾರಿ. ಕಡಿಮೆ ಮಾಡಿದ್ರ? ಅವರು ಹೆಚ್ಚಿಸಬಹುದು, ಆಗ ನೀವು ಸುಮ್ಮನೆ ಇರ್ತೀರಿ. ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ. ನಾವು ಇವತ್ತು ಗ್ಯಾರಂಟಿಗಳಿಗೆ 60,000 ಕೋಟಿ ಕೊಡಬೇಕು ಈ ವರ್ಷ. ಈ ವರ್ಷ 24-25ರಲ್ಲಿ 60,000 ಕೋಟಿ ಕೊಡಬೇಕು. ರಿಸೋರ್ಸಸ್ ಮೊಬಿಲೈಸ್ ಮಾಡ್ಬೇಕಾ ಬೇಡ? ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ, ಅಭಿವೃದ್ಧಿ ಕೆಲಸ ಮಾಡಕ್ಕೆ. ಹಾಗಾದ್ರೆ ಬಿಜೆಪಿ ಅವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡ್ಬಿಡಿ ಅಂತ ಹೇಳಿ ಹೇಳ್ತಾರ? ನೀನೇ ಮಾತಾಡ್ಬಿಡ್ತಾಳಪ್ಪ ಅವ್ರಿಗೆ. ನೀನು ಅದೇ ಅಲ್ಲಿ ಇಲ್ಲಿ ಬಂದಿದ್ದೆ. ಆರೋಪ ಇಲ್ಲಪ್ಪ, ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ. ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ. ನೀವು ಹೇಳಿದ್ರಲ್ಲ ಸರ್, ಅವ್ರನ್ನ ಕೇಳಿದ್ರ ಅಂತ ಹೇಳಿ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆದಾಗ ಅವರ ಸರ್ಕಾರ ಇದ್ದಾಗ ಅವ್ರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಈಗ ಏನಂತ ಮಾಡಿದ್ದೆ? ರೇಟ್ ಜಾಸ್ತಿ ಮಾಡಿದ್ರ ಅಂತ ನೀವು ಅವಾಗ ಆರೋಪ ದಿನ ಕೇಳ್ತೀರಿ ನಮಗೆ. ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರಿ? ಅಲ್ಲ ಸರ್, ಅದು ಇಶ್ಯೂ ಇದ್ದಾಗ ನೀನಿಲ್ಲ, ನೀನಲ್ಲ, ಜನರಲ್ ಆಗಿ ಅಲ್ಲ ಕೇಳಿದೀವಿ ಸರ್, ಎಲ್ಲರಿಗೂ ಕೇಳಿದೀವಿ, ಅವ್ರಿಗೂ ಕೇಳಿದೀವಿ. ಎಷ್ಟು ಜಾಸ್ತಿ ಆಯ್ತು? ನರೇಂದ್ರ ಮೋದಿ ಅವರು ಇರುವಾಗ ಒಂದು ಡೀಸೆಲ್ 1 ಲೀಟರ್ ಪೆಟ್ರೋಲ್ ಬೆಲೆ 72 ರೂಪಾಯಿ ಇತ್ತು. ಇವತ್ತು 102 ಆಗ್ಲಿಕ್ಕೆ ಯಾರು ಕಾರಣ? 72 ರೂಪಾಯಿಯಿಂದ ಒಂದ್ ಕಡೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಇನ್ನೊಂದ್ ಕಡೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ.
ಮನಮೋಹನ್ ಸಿಂಗ್ ಅವ್ರು ಇರುವಾಗ $113 ಇದ್ದಾಗ ಆಗ ಸಬ್ಸಿಡಿನೂ ಕೊಡ್ತಿದ್ರು, ಪೆಟ್ರೋಲ್ ಬೆಲೆನೂ ಕಡಿಮೆ ಇತ್ತು. ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ, ಜಾಸ್ತಿ ಆಯ್ತಲ್ಲ. ಮತ್ತೆ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ. ಯಾಕಂತಂದ್ರೆ ನಾವು ಮಾಡಿದ್ರು ₹3 ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಬೆಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ಯಾಕಂತಂದ್ರೆ ವೆಹಿಕ್ಯುಲರ್ ಟ್ರಾಫಿಕ್ ಇದೆಯಲ್ಲ ಅದು, ಮತ್ತೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದು ಇದೆಯಲ್ಲ ಅದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಹನಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹೊಸದಾಗಿ ಪರ್ಮಿಷನ್ ಕೊಡೋಕೆ ಸಾಕಷ್ಟು ಪರಿಸರ ಪ್ರೇಮಿಗಳು ವಿರೋಧ ಮಾಡ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಅವರು ಮೊನ್ನೆ ಕಡಿತಾ ಇದ್ದಾರೆ. ಯಾರಿಗೆ? ಈಗ ವಿರೋಧ ಇದೆ. ಯಾರು? ಈ ಸಂಡೂರು ಜನ 29,000 ಗಿಡಗಳನ್ನ ಕಟ್ ಮಾಡಿ ಅಲ್ಲಿ ಹೊಸದಾಗಿ ಮಾಡ್ಬೇಕನ್ನೋದು ಇವರು ಕುಮಾರಸ್ವಾಮಿ ಮಾಡಿರೋದು. ಕುಮಾರಸ್ವಾಮಿ ಕೇಳಿ, ರಾಜ್ಯ ಸರ್ಕಾರ ಅಲ್ಲಪ್ಪ, ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅಲ್ವಾ. ಒಂದ್ ಕಾಲದಲ್ಲಿ ಅವರೇ ವಿರೋಧ ಮಾಡಿದಾರಲ್ವಾ, ಈಗ ಅವರೇ ಗಣಿಗಾರಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡೋಣ, ನಾನು ಅದ್ರ ಬಗ್ಗೆ ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಗಣಿಗಾರಿಕೆಗೆ ಈ ಕಲ್ಯಾಣ ಕರ್ನಾಟಕದ ವಿಜಯನಗರ ಬಳ್ಳಾರಿ ಜಿಲ್ಲೆ ಕೆಲ ಶಾಸಕರು ಸ್ವಾಗತ ಮಾಡ್ತಾ ಇದ್ದಾರೆ. ಈಗ ಹೆಸರು ಹೇಳ್ಬೇಕಂದ್ರೆ ಗೌಯಪ್ಪ ಸಾಹೇಬರು ಕೂಡ ಸ್ವಾಗತ ಮಾಡಿದ್ದಾರೆ ಸರ್ ಗಣಿಗಾರಿಕೆ. ನೋಡೋಣ ಅದು ಏನು ಅಂತ ನಾನು ವಿಚಾರ ಮಾಡ್ತೀನಿ. ಸರ್, ಈಗ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ GST ಅಮೌಂಟ್ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನು ತರದೇ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಸಾಕಷ್ಟು ಸಾರಿ. ಈ ಸಾರಿ ಏನಾದ್ರು ನೀವು ಅಧಿಕಾರದಲ್ಲಿದ್ರಿ, ಕೇಂದ್ರದಿಂದ ರಾಜ್ಯದ ಪಾಲು ಏನಾದ್ರು ತಗೊಂಬರೋ ಪ್ರಯತ್ನ ಮಾಡಿದ್ರೆ? 16ನೇ ಹಣಕಾಸು ಆಯೋಗ ಕೆಲಸ ಪ್ರಾರಂಭ ಮಾಡಿದೆ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಅದು ತೆರಿಗೆ ನಮಗೆ ಎಷ್ಟು ಬರಬೇಕು ಅವ್ರಿಗೆ ಎಷ್ಟು ಹೋಗ್ಬೇಕು ಅಂತ ಹಂಚಿಕೆ ಮಾಡೋದು. 15ನೇ ಹಣಕಾಸಿನ ಆಯೋಗದಿಂದ ನಮಗೆ ಬಹಳ ಅನ್ಯಾಯ ಆಯ್ತು, ಗೊತ್ತಾಯ್ತಾ. 14ನೇ ಹಣಕಾಸಿನ ಆಯೋಗಕ್ಕೆ ಕಂಪೇರ್ ಮಾಡಿದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ಬಹಳ ಕಡಿಮೆ ಆಯಿತು, ತೆರಿಗೆ ಹಂಚಿಕೆಯಲ್ಲಿ ಕಡಿಮೆ ಆಯಿತು. ಆಮೇಲೆ ತೆರಿಗೆ ಹಂಚಿಕೆ ಆಗ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ ಅದಕ್ಕೆ ಅದು ಕಡಿಮೆ ಆಯಿತು. ಯಾಕಂತಂದ್ರೆ ಸೆಸ್ಸು ಮತ್ತು ಸರ್ಚಾರ್ಜ್ ಜಾಸ್ತಿ ವಸೂಲು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೆಸ್ಸು ಸರ್ಚಾರ್ಜ್ನಲ್ಲಿ ಪಾಲು ಬರಲ್ಲ ನಮಗೆ, ಕೇಂದ್ರನೇ ಇಟ್ಕೊಬಿಡ್ತದೆ ಎಲ್ಲ. ಸೊ ನಮಗೆ 14th ಫೈನಾನ್ಸ್ ಕಮಿಷನ್ ಇಂದ 15th ಫೈನಾನ್ಸ್ ಕಮಿಷನ್ ವರೆಗೆ 1,87,000 ಕೋಟಿ ನಷ್ಟ ಆಯಿತು. ಎಷ್ಟು? 1,87,000 ಕೋಟಿ. ಮತ್ತೆ ಅದು ಇಸ್ ಇಟ್ ನಾಟ್ ಎ ಬಿಗ್ ಅಮೌಂಟ್? ಕರ್ನಾಟಕ ಅನ್ಯಾಯ ಆಯ್ತಲ್ಲ. ಇವ್ರು ಯಾರಾದ್ರೂ ಒಬ್ಬ MP ಬಾಯಿ ಬಿಟ್ಟಿದಾರ? ಹಿಂದೆ ಇದ್ರಲ್ಲ MP ಬಳ್ಳಾರಿನಲ್ಲಿ MP ಇದ್ರಲ್ಲ, ಒಂದಿನ ಬಾಯಿ ಬಿಟ್ಟಿದಾರ? ಆಯ್ತು. 6 ತಿಂಗಳಾದ್ರೂ ಕೂಡ ಬರ ಪರಿಹಾರ ಕೊಡ್ಲಿಲ್ಲ. ಒಬ್ಬರವ್ರು ಬಾಯಿ ಬಿಟ್ರ? ಕೇಂದ್ರ ಸರ್ಕಾರಕ್ಕೆ ಅವರೇ ಒಪ್ಕೊಂಡಿದ್ದು 15ನೇ ಹಣಕಾಸಿನ ಆಯೋಗನೇ ಶಿಫಾರಸು ಮಾಡಿದ್ದು 5,495 ಕೋಟಿ ಕೊಡ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ಕೊಡಬೇಡಿ ಅಂತ ಹೇಳಿ ಆಗಲ್ಲ ಅಂತಂದ್ಬಿಟ್ಟು ಅದ್ರ ಮಾತಾಡಿದಾರ. ಬೆಂಗಳೂರಿಗೆ 6,000 ಕೋಟಿ ಕೊಡ್ತೀವಿ ಅಂದ್ರು, ಕೊಟ್ರ? ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳ ಅಭಿವೃದ್ಧಿಗೆ ಕೊಟ್ರ? ಕೊಡ್ಲಿಲ್ಲ. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಕೊಟ್ರ? ಇದನ್ನೆಲ್ಲ ಕೇಳೋರು ಯಾರು? ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ. ನಮ್ಮ DK ಶ್ರೀನಿವಾಸ್ ಒಬ್ಬನೇ ಕೇಳದ್ದು. ಅದು ಕೇಳೋದೊತ್ತಿಗೆ ಏನ್ ದೇಶ ವಿಭಜನೆ ಮಾಡಕ್ ಕೊಟ್ಟುಬಿಟ್ಟಿದ್ದೀರಿ ನೀವು ಅಂತ. ಇದೇ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ ಏನೇನು ಮಾತಾಡಿದ್ದಾರೆ ಅಂತ ಹೇಳ? ತೆರಿಗೆ ಬಗ್ಗೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ. ಸಮಾನಾಂತರ ಜಲಾಶಯ ಏನ್ ಪ್ರೋಸೆಸ್ ನಡೆದಿದೆ, ಆಮೇಲೆ
ತುಂಗಭದ್ರಾ ಬ್ಯಾಲೆನ್ಸಿಂಗ್ ರಿಸರ್ವರ್ ಅವಳಿದು ನೀವು ಬಜೆಟ್ ನಲ್ಲಿ ಹೇಳಿದ್ರೆ ಆಂಧ್ರ ಮತ್ತು ಈಗ ನಿಮ್ಮ ಸರ್ಕಾರ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ನಾವು ತೆಲಂಗಾಣ ಆಂಧ್ರ ಎಲ್ಲ ಮಾತಾಡಬೇಕು, ಮಾತುಕತೆ ಪ್ರಾರಂಭ ಮಾಡ್ತೀವಿ. ಮಾಡಿ ಅದನ್ನ DPR ಮಾಡಿಸಿ ಎರಡೂ ರಾಜ್ಯಗಳು ಎಲ್ಲ ನಾವೇ ಮಾಡೋಕ್ಕಾಗಲ್ವಲ್ಲ ಅದನ್ನು. ಈಗ ತುಂಗಭದ್ರಾ ಡ್ಯಾಮು 3 ರಾಜ್ಯಗಳು ಸೇರಬೇಕು. ಆ 3 ರಾಜ್ಯಗಳ ಜೊತೆ ಮಾತಾಡಿ ಆಮೇಲೆ ಒಂದು ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.